ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶ್ವೇತಾ. ಇವತ್ತು ಮತ್ತೆ ಹೊಸ ಕಂಟೆಂಟ್ ಜೊತೆ ಹೊಸ ವಿಷಯದೊಂದಿಗೆ ಮತ್ತೆ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ, ಹೊಸ ಒಂದು ವಿಚಾರದೊಂದಿಗೆ. ಓಕೆನಾ? ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಪ್ರತಿಯೊಂದು ಹೆಣ್ಮಕ್ಳಿಗೂ, ತಾಯಿಗೂ, ಅಕ್ಕ ತಂಗಿಯರಿಗೆ ಮತ್ತು ಪೋಷಕರಿಗೆ ತುಂಬ ಮುಖ್ಯವಾದ ವಿಷಯ ಆಗಿದೆ. ಓಕೆನಾ? ಹೆಣ್ಮಕ್ಳ ಜೀವನದಲ್ಲಿ ಆ ಥರದ ನಿರ್ಧಾರ ತಗೊಳ್ಬಾರ್ದು ಅಲ್ವಾ? ತಮ್ಮೇಲೆ ನೋಡ್ದಂಗೆ ಗೊತ್ತಾಗಿರ್ಬೋದು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತೇಳಿ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ದುಃಖ, ಒಂದು ಕ್ಷಣದ ನಿರಾಶೆ, ಸೊ ಇಡೀ ಜೀವನವನ್ನೇ ಬದಲಾಯಿಸ್ಬೋದು ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಅನೇಕ ಹೆಣ್ಮಕ್ಳು ಕುಟುಂಬದ ಸಮಸ್ಯೆಗಳು, ಗಂಡನ ಮನೆಯ ಕಷ್ಟಗಳು, ಆರ್ಥಿಕ ತೊಂದರೆಗಳು, ಸ್ನೇಹಿತರ ಮೋಸ, ಪ್ರೇಮದಲ್ಲಿ ಆಗುವಂತಹ ಮೋಸ, ಇವುಗಳಿಂದ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಅನೇಕ ತುರ್ತು ನಿರ್ಧಾರಗಳನ್ನು ತಗೋಬಿಡ್ತಾರೆ ಅಲ್ವಾ? ಆದರೆ ಒಂದೇ ಒಂದು ಪ್ರಶ್ನೆ ಎಲ್ರಿಗೂ, ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರದಿಂದ ನಿಮ್ಮ ತಂದೆ ತಾಯಿ ಬದುಕು ಏನಾಗ್ಬೋದು, ಅಣ್ಣ ತಮ್ಮಂದಿರ ಬದುಕು ಏನಾಗ್ಬೋದು ಅಂತ ಯೋಚಿಸಿದ್ದೀರಾ? ಹೆಣ್ಮಕ್ಳ ಮನಸ್ಸು ತುಂಬ ಮೃದು ಅಲ್ವಾ? ಹೆಣ್ಮಕ್ಳು ಎಲ್ಲವನ್ನು ಹೃದಯಕ್ಕೆ ತೆಗೆದುಕೊಳ್ತಾರೆ, ಬೇಗನೆ ಎಲ್ಲದನ್ನು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಯಾರಾದರೂ ಒಂದು ಮಾತಾಡಿದರೂ ನೋವಾಗುತ್ತೆ, ಯಾರಾದರೂ ಅವಮಾನ ಮಾಡಿದರೂ ಮರೆಯೋಕ್ಕೆ ಸಾಧ್ಯ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಆದರೆ ನೆನ್ಪಿಡಿ, ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಿಂತ ನಿಮ್ಮನ್ನು ಪ್ರೀತಿಸುವ ಜನ ಹೆಚ್ಚಿದ್ದಾರೆ ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಅಲ್ವಾ? ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಸಹೋದರರು, ಇವರು ನಿಮ್ಮ ನಗುವಿಗಾಗಿ ತುಂಬಾ ಇಷ್ಟಪಡ್ತಾ ಇರ್ತಾರೆ ಅಲ್ವಾ? ಯಾವುದೇ ಒಂದು ಕಷ್ಟ ಆಗಲಿ ಶಾಶ್ವತ ಅಲ್ಲ. ಇವತ್ತು ನಿಮಗಿರುವ ಸಮಸ್ಯೆ ನಾಳೆ ಇರದೇ ಇರಬಹುದು. ಒಮ್ಮೆ ಯೋಚಿಸಿ, ಕಾಲ ಇದೇ ರೀತಿ ಇರಲ್ಲ ಅಲ್ವಾ? ಇವತ್ತಿದ್ದ ಥರ ನಾಳೆ ಇರಲ್ಲ. ಶಾಲೆಯಲ್ಲಿ ಓದುತ್ತಿದ್ದಾಗ ಎಷ್ಟು ಸಮಸ್ಯೆಗಳು ಬಂದಿದ್ವು ಹೇಳಿ? ಅವು ಈಗ ಎಲ್ಲಿದ್ದಾವೆ? ಎಲ್ಲೂ ಇಲ್ಲ. ಹಾಗೆಯೇ ಅಷ್ಟೆ, ಇವತ್ತಿನ ಕಷ್ಟ ಒಂದಿನ ಮುಗಿದೇ ಹೋಗುತ್ತೆ. ಮಳೆ ಬಂದರೆ ಬಿಸಿಲು ಬಂದೇ ಬರುತ್ತೆ, ಕತ್ಲಾದರೆ ಬೆಳಕು ಬಂದೇ ಬರುತ್ತೆ. ಜೀವನ ಕೂಡ ಹಾಗೆ. ಇನ್ನು ಗಂಡನ ಮನೆ ಕಷ್ಟದ ವಿಚಾರಕ್ಕೆ ತಗೋಬೇಕು ಅಂದರೆ, ಅನೇಕ ಹೆಣ್ಮಕ್ಳು ಮದುವೆ ಆದ ನಂತರ ಹೊಸ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳಲು ತುಂಬ ಕಷ್ಟಪಡ್ತಾರಲ್ವ? ಕೆಲವರಿಗೆ ಗೌರವ ಸಿಗೋಲ್ಲ, ಕೆಲವರಿಗೆ ಪ್ರೀತಿ ಸಿಗಲ್ಲ, ಕೆಲವರಿಗೆ ಮಾತಿನ ನೋವು ಸಿಗುತ್ತೆ ಅಲ್ವಾ? ಆದರೆ ಇದರಿಂದ ಜೀವನ ಮುಗಿಯಲ್ಲ. ನಿಮ್ಮ ಮೌಲ್ಯವನ್ನು ಯಾರಾದರೂ ಕಡಿಮೆ ಮಾಡಿದ್ರಂದರೆ ನೀವು ಕಡಿಮೆ ಆಗಲ್ಲ. ವಜ್ರವನ್ನು ಕಲ್ಲು ಎಂದು ಕೆರೆದರೆ, ಅಂದರೆ ವಜ್ರನ ಕಲ್ಲೆಂದು ಕೆರೆದರೆ ಅದರ ಬೆಲೆ ಜಾಸ್ತಿ ಆಗುತ್ತೆ ಹೊರತು ಅದ್ರ ವ್ಯಾಲ್ಯೂ ಕಮ್ಮಿ ಆಗಲ್ಲ ಅಲ್ವಾ? ಆ ರೀತಿ. ಇನ್ನು ತಂದೆ ತಾಯಿ ತ್ಯಾಗದ ಬಗ್ಗೆನೂ ಹೆಣ್ಮಕ್ಳು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಅವಸರದ ನಿರ್ಧಾರ ತಗೊಳ್ಳೋ ಅಂತಹ ಹೆಣ್ಮಕ್ಳು. ಒಬ್ಬ ತಂದೆ ತಾಯಿ 9 ತಿಂಗಳು ತಾಯಿ ಆದಳು ನಿಮ್ಮನ್ನು 9 ತಿಂಗಳು ಎತ್ತಿರ್ತಾಳೆ. ತಂದೆ ಆಸೆಯನ್ನು ಬಿಟ್ಟು ನಿಮ್ಮ ಭವಿಷ್ಯಕ್ಕಾಗಿ ದುಡ್ದಿರ್ತಾರೆ ಅಲ್ವಾ? ನೀವು ನಕ್ಕರೆ ಅವ್ರು ಸಂತೋಷ ಪಡ್ತಿರ್ತಾರೆ, ನೀವು ಹತ್ರ ಅವರ ಕಣ್ಣೀರು ಹಾಕಿರ್ತಾರೆ. ಆಗಿರುವಾಗ ಒಂದು ಕ್ಷಣ ನೋವಿಗಾಗಿ ಅವ್ರ ಜೀವನವನ್ನು ಕತ್ಲೆ ಹಾಕ್ಸ್ಬೇಡಿ ಅಲ್ವಾ? ಎಷ್ಟೋ ಆಸೆ ಕನಸು ಎಲ್ಲ ಇಟ್ಕೊಂಡಿರ್ತಾರೆ. ಆದರೆ ನೀವು ಆ ಥರದ ನಿರ್ಧಾರ ತಗೋಬೇಡಿ. ಓಕೆನಾ? ನಿಮ್ಮ ಜೀವನಕ್ಕೆ ಬೆಲೆ ಇದೆ. ನೀವೊಬ್ಬ ಕೇವಲ ವ್ಯಕ್ತಿ ಅಲ್ಲ, ನೀವು ಯಾರಿಗೋ ಮಗಳು, ಯಾರಿಗೋ ತಂಗಿ, ಯಾರಿಗೋ ತಾಯಿ, ಯಾರಿಗೋ ಸ್ನೇಹಿತೆ. ನಿಮ್ಮ ಬದುಕು ಹಲವಾರು ಜನ ಸಂತೋಷಕ್ಕೆ ಕಾರಣವಾಗಿರುತ್ತಲ್ವಾ? ಆದ್ದರಿಂದ ಯಾವುದೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂದರೆ, ಮನಸ್ಸಿಗೆ ತುಂಬ ನೋವಾಯಿತು ಅನಿಸಿದರೆ ತಂದೆ ತಾಯಿ ಜೊತೆ ಮಾತಾಡಿ, ನಂಬಿಕೆ ನಿಮ್ಗೆ ಯಾರು ತುಂಬ ನಿಮ್ಮ ನಂಬಬೇಕು ಅನಿಸುತ್ತೋ ಅವ್ರ ಜೊತೆ ಮಾತಾಡಿ, ಸ್ನೇಹಿತರ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಒಬ್ಬರೇ ಕೂರೋದನ್ನು ತಪ್ಪಿಸಿ ದೇವ್ರ ಮೇಲೆ ನಂಬಿಕೆ ಇಡಿ. ಮಾತನಾಡಿದ್ರೆ ಮನಸ್ಸು ಭಾರ ಕಡಿಮೆ ಆಗುತ್ತೆ. ಅಂದರೆ ಏನಾದರೂ ಶೇರ್ ಮಾಡಿಕೊಂಡ್ರೆ ಯಾರ ಹತ್ರನಾದರೂ ಸ್ವಲ್ಪ ಮನಸ್ಸಿನ ಭಾರ ಕಮ್ಮಿ ಆಗ್ಬೋದು. ಸೊ ಆ ರೀತಿ ಮಾಡಿ. ಯಶಸ್ಸೊಂದು ದೊಡ್ಡ ಉತ್ತರ. ನಿಮ್ಮನ್ನು ಯಾವಾಗ ಅವಮಾನ ಮಾಡಿದ್ರು ಅವುಗಳಿಂದ ಉತ್ತರ ಕೊಡಬೇಡಿ. ಅವರಿಗೆ ಯಾವುದೇ ರೀತಿ ಉತ್ತರ ಕೊಡೋಕ್ಕೆ ಹೋಗಬೇಡಿ. ಅದು ಯಾವತ್ತು ಉತ್ತರ ಕೊಡಬೇಕು ಅಂದರೆ, ನೀವು ಯಶಸ್ವಿ ಯಾವಾಗ ಆಗ್ತೀರೋ ಆವಾಗ ಅವರಿಗೆ ಉತ್ತರ ಕೊಡುತ್ತೆ ನಿಮ್ಮ ಜೀವನ. ನೀವು ಕಟ್ಕೊಳ್ಳಿ. ಒಂದಿನ ನಿಮ್ಮನ್ನು ಕಡೆಗಣಿಸಿದರೆ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ. ನೋಡಿ ಹೆಣ್ಮಕ್ಳೇ, ನಿಮ್ಮ ಕಣ್ಣೀರಿನ ಹಿಂದೆ ಒಂದು ಕುಟುಂಬದ ಪ್ರೀತಿ ಇದೆ. ನಿಮ್ಮ ನಗುವಿನ ಒಂದು ತಾಯಿ ಕನಸಿದೆ. ನಿಮ್ಮ ಬದುಕಿನ ಒಂದೇ ತಂದೆ ತಾಯಿ ತ್ಯಾಗ ಇದೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಇದು ಕೂಡ ಕಳೆದೇ ಹೋಗುತ್ತೆ ಅಂತ ಯೋಚಿಸ್ಬೇಕಾಗುತ್ತೆ. ಜೀವನ ತುಂಬ ಅಮೂಲ್ಯ. ಧೈರ್ಯವಾಗಿ ಬದುಕ್ರಿ, ಆತ್ಮವಿಶ್ವಾಸದಿಂದ ಮುಂದೆ ನಡೀರಿ, ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಿ. ಓಕೆನಾ? ಯಾಕಂದರೆ ನೀವು ದುರ್ಬಲ ಅಲ್ಲ, ನೀವೊಂದು ಕುಟುಂಬದ ಶಕ್ತಿ, ನೀವು ಸಮಾಜದ ಬೆಳಕು, ನೀವು ಅಮೂಲ್ಯವಾದವರು. ಓಕೆನಾ? ಈ ಒಂದು ಮಾತುಗಳಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ
ಏನಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತುಂಬಾ ಮನಸ್ಸಿಗೆ ಬೇಜಾರು, ಏನೇ ಒಂದು ವಿಚಾರನಾದರೂ ಸಡನ್ನಾಗಿ ಮನಸ್ಸಿಗೆ ತಗೊಳೋದು ತುಂಬಾ. ಸೊ ಆದಷ್ಟು ನಾವು ಇದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ನಾನು ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ರಿಲೇಟೆಡ್ ಆಗೋ ಥರನೇ ಹೇಳೋದು. ಯಾಕಂದರೆ ಆ ಕ್ಷಣಕ್ಕೆ ನಮಗೆ ತುಂಬ ನೋವಾಗ್ಬೋದು. ಅಪ್ಪ ಈ ಜೀವನ ಸಾಕು, ಯಾರಿಗೆ ಬೇಕು ಈ ಹೆಣ್ಮಕ್ಳು ಜೀವನ. ಸುಮಾರಷ್ಟು ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ನೋಡ್ತೀನಿ. ಪ್ರತಿಯೊಂದು ಕಷ್ಟನ ಶೇರ್ ಮಾಡ್ಕೋತೀನಿ, ನಾನಿಲ್ಲ ಅಂತ ಅಲ್ಲ. ಆ ಕಷ್ಟ ಅವರು ಅನುಭವಿಸ್ತಾ ಇರ್ತಾರಲ್ಲ, ಬಟ್ ಅವ್ರಿಗೆ ಜೀವನದಲ್ಲಿ ಯಾವುದೇ ಆಸೆ ಇರಲ್ಲ. ಆ ರೀತಿ ಒಂದು ಲೈನ್ಸ್ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ವಾಯ್ಸ್ ಓವರು ಏನೇ ಕೊಟ್ಟಾಗ ಅವರು ತುಂಬ ದುಃಖವಾಗಿ ಜೀವನನೇ ಸಾಕು ಅನ್ನೋ ಲೆವೆಲ್ಲಿಗೆ ಕೆಲವೊಂದು ವಿಡಿಯೋ ಇರುತ್ತೆ. ಅವ್ರ ಮಾತಲ್ಲಿ ಅಷ್ಟು ದುಃಖ, ಎಮೋಷ್ನಲ್ಲು ಆ ಥರ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ. ಬಟ್ ಏನಪ್ಪ ಅಂದರೆ ಮನುಷ್ಯನ ಜನ್ಮ ಅನ್ನೋದು ತುಂಬಾ ಅದ್ಭುತವಾದ್ದು. ನಾವು ಮತ್ತೆ ಸಾಯ್ತೀವಿ, ಮತ್ತೆ ಮನುಷ್ಯನ ಜನ್ಮದಲ್ಲೇ ಹುಟ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ದೇವರು ಯಾವ ಜನ್ಮಕ್ಕೆ ಹಾಕಬೇಕು, ಪ್ರಾಣಿ ಜನ್ಮಕ್ಕೆ ಹಾಕಬೇಕು, ಮನುಷ್ಯನ ಜನ್ಮಕ್ಕೆ ಹಾಕಬೇಕು, ಅದು ದೇವರೇ ಡಿಸೈಡ್ ಮಾಡೋದಲ್ವಾ. ನಮ್ಮ ಪಾಪ ಪುಣ್ಯಗಳ ಕರ್ಮಾನುಫಲ ನಾವು ಜನ್ಮ ಪಾಡ್ತೀವಿ ಅಲ್ವಾ. ಆದ್ದರಿಂದ ಇದು ಒಂದು ಜೀವನದಲ್ಲಿ ಹೆಣ್ಮಕ್ಳು ಯಾವುದೇ ರೀತಿ ಧೈರ್ಯಗೆಡಬಾರ್ದು. ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡ್ತಾ ಇದು ಮಾಡಬೇಕು. ಪ್ರತಿಯೊಂದು ಕೆಲವೊಂದು ಎಷ್ಟು ಇನ್ಸಿಡೆಂಟ್ ನೋಡಿದ್ದೀನಿ ಗಂಡನ ಮನೆಯಲ್ಲಾಗಿ, ಏನೋ ಒಂದು ನಿರ್ಧಾರ, ಕೆಟ್ಟ ನಿರ್ಧಾರ ತೊಗೊಬಿಡ್ತಾರೆ. ಆ ಕ್ಷಣಿಕ ತುಂಬ ಬೇಜಾರಾಗ್ಬೋದು, ಕಷ್ಟ ತುಂಬ ಇರ್ಬೋದು. ಬಟ್ ಅದಕ್ಕೆ ಸೊಲ್ಯೂಷನ್ ಕೂಡ ಇರುತ್ತೆ. ಕಷ್ಟ ಹೇಗಿರುತ್ತಲ್ಲ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಯಾವ ನಿರ್ಧಾರ ತೊಗೋಬೇಕಾದ್ರೂ ಸುಮಾರಷ್ಟು ಯೋಚನೆ ಮಾಡಿ ನಮ್ಮ ಒಂದು ಆ ಕ್ಷಣಕ್ಕೆ ಏನೋ ನೆಮ್ಮದಿ ಸಿಗುತ್ತೆ ಅಂತೇಳಿ ನಿರ್ಧಾರ ತೊಗೋಬೋದು. ಆದರೆ ನೆಕ್ಸ್ಟ್ ಪರಿಣಾಮ ಏನಾಗ್ಬೋದು, ಮೀನ್ಸ್ ಏನೇ ಒಂದು ಕೆಲಸ ಮಾಡಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಮಾಡಿದರೆ ನೆಗೆಟಿವ್ ಆಗಿ ಹಾಗಂತ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಥಿಂಕ್ ಮಾಡಿಬಿಟ್ಟು, ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ. ಸುಮಾರಷ್ಟು ನಿರ್ಧಾರ ಅನ್ನೋ ಒಂದು 3 ಅಕ್ಷರ ಇಡೀ ನಮ್ಮ ಲೈಫ್ನೇ ಬದಲಾಯಿಸುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಏನೇ ಕೆಲಸ ನಿರ್ಧಾರ ಮಾಡಿದರೂ ಸುಮಾರಷ್ಟು ಯೋಚನೆ ಮಾಡಬೇಕು. ಆ ನಿರ್ಧಾರ ಅನ್ನೋ 3 ಅಕ್ಷರದಕ್ಕೆ ಮುಂಚೆ ಯೋಚನೆಯನ್ನು ಒಂದು 3 ಅಕ್ಷರ ತಗೊಂಡಾಗ ನಮ್ಮ 3 ಅಕ್ಷರದ ಜೀವನ ತುಂಬ ಸುಂದರವಾಗಿ, ಅಂದರೆ 3 ಅಕ್ಷರದಿಂದ ಸುಂದರವಾಗಿ ಆಗುತ್ತೆ. ಸೊ ಆ ಥರದ ನಿರ್ಧಾರ ತಗೋಬೇಡಿ. ಇದು ಒಂದು ರೀತಿ ಕೆಟಗರಿ ಹೆಣ್ಮಕ್ಳದು. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ನೈಜ ಘಟನೆ ಹೇಳ್ತೀನಿ, ಒಬ್ಬ ಹೆಣ್ಮಗಳದು. ಸೊ ಇದು ಒಂದೇ ರೀತಿ ಒಂದು ಕೆಟ್ಟ ಆ ಥರದ ನಿರ್ಧಾರ ತೊಗೊತಾರೆ ಅಂತ ಅಲ್ಲ. ಕೆಲವೊಬ್ಬರು ಅದೇ ಇದರ ಡೆಡ್ ಆಪೋಸಿಟ್ ಇನ್ನೊಬ್ಬರು ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ. ಸೊ ನನ್ನ ಒಂದು ಜೀವನದಲ್ಲಿ ಅನ್ನೋಕ್ಕಿಂತ ನನಗೆ ಗೊತ್ತಿರೋ, ಅಂದರೆ ನೇಮ್ ಎಲ್ಲೂ ನಾನು ಮೆನ್ಷನ್ ಮಾಡಲ್ಲ. ಸೊ ಒಬ್ಬರ ಬಗ್ಗೆ, ಅಂದರೆ ಒಬ್ಬರ ಬಗ್ಗೆ ಅಂತ ಹೇಳೋದಕ್ಕೆ ಯಾವ ಅರ್ಹತೆನೂ ಇರಲ್ಲ. ಬಟ್ ನಾನೊಂದು ಫಾರ್ ಎಕ್ಸಾಂಪಲ್ ಸ್ವಲ್ಪ ಏನಂದರೆ ಪೂರ್ತಿ ಅಂದರೆ ಅವ್ರ ನೇಮ್ ಏನೂ ತೊಗೊಳಲ್ಲ, ಬಟ್ ಒಂದು ಘಟನೆ, ಏಕೆಂದರೆ ಬೇರೆಯವರಿಗೆ ಒಂದು ಯೂಸ್ ಆಗ್ಬೋದು ಅಂತೇಳಿ. ಬಟ್ ತಪ್ಪಂತೂ ಅಲ್ಲ. ಬಟ್ ನನಗೆ ಅವ್ರ ಬಗ್ಗೆ ತುಂಬ ಕನ್ಸರ್ನ್ ಇದೆ, ಪ್ರೀತಿ ಇದೆ. ಬಟ್ ಅವ್ರು ಮಾಡಿದ್ದು ಇವತ್ತಿಗೂ ನನಗೆ ತುಂಬ ಬೇಜಾರಾಗ್ತಾ ಇದೆ. ಸೊ ಏನಪ್ಪ ಅಂತ ಹೇಳಿದರೆ, ಒಬ್ಬರು ಫ್ರೆಂಡ್ ಅನ್ಬೋದು, ರಿಲೇಟಿವ್ ಏನೋ ಅನ್ಬೋದು, ಓಕೆನಾ. ಅವ್ರದ್ದು ಏನಾಗುತ್ತೆ ಅಂದರೆ ಸೇಮು ನನ್ನ ಒಂದು ಏಜೇ ಅಂದ್ಕೊಳ್ಳಿ. ತುಂಬ ಚೆನ್ನಾಗೇ ಇದ್ವಿ ನಾವು, ಚೆನ್ನಾಗೇ ಆಯಿತು, ಎಲ್ಲ ಆಯಿತು, ಓಕೆ. ಆ ಮದುವೆ ಅನ್ನೋ ಒಂದು ಟೈಮ್ ಬಂದಾಗ, ಒಂದು ಕಾಲೇಜು ಅಂತ ಒಂದು ಲೈಫ್ ಬಂದಾಗ, ಅವಾಗೇ ಒಂದು ಹೆಣ್ಮಕ್ಳ ಲೈಫ್ ಏನಂತಾರೆ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಒಂದು ಒಳ್ಳೆ ನಿರ್ಧಾರ ತೊಗೊಳಕ್ಕಾಗಿರ್ಬೋದು, ಕೆಟ್ಟ ನಿರ್ಧಾರ ತೊಗೊಳೋದು ಆ ಏಜು ಕಾಲೇಜು ಹೈಸ್ಕೂಲ್ ಲೆವೆಲಲ್ಲಿ ತುಂಬಾ ನಮ್ಮ ಒಂದು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸಿಂದನೂ ಲೈಫ್ ಸ್ಟೈಲಿಂದನೂ ಸುಮಾರಷ್ಟು ಬದಲಾವಣೆಗಳಾಗೋದು ಹೈಸ್ಕೂಲು ಕಾಲೇಜು ಆ ಟೈಮಲ್ಲಲ್ವಾ. ಸುಮಾರಷ್ಟು ಜನಕ್ಕೆ ಅನುಭವ ಆಗಿರ್ಬೋದು ಅಂತೀನಿ. ಬಟ್ ಆವಾಗ ತಗೊಳ್ಳೋಂತಹ ನಿರ್ಧಾರಗಳು ಯಾವತ್ತೂ ಸರಿಯಾಗಿರಲ್ಲ. ಆ ಟೈಮಲ್ಲಿ ನಾವು ತಗೊಳ್ಳೋಂಥ ನಿರ್ಧಾರಗಳು ನಮ್ಮ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಆ ಟೈಮಲ್ಲಿ ನಾವು ಯಾವ ನಿರ್ಧಾರ ತೊಗೋತೀವಲ್ವ, ಒಳ್ಳೆ ನಿರ್ಧಾರ ತೊಗೊಂಡ್ರೆ ನಮ್ಮ ಜೀವನ ಒಳ್ಳೆ ಕಡೆ ಹೋಗ್ತಿರುತ್ತೆ. ಆ ಥರ ನಿರ್ಧಾರ, ಚಲ್ ನಿರ್ಧಾರ, ಅವಶ್ಯಕತೆ ಒಂದು ಬಿಟ್ಟು ಅನಾವಶ್ಯಕತೆ ನಿರ್ಧಾರ ತಗೊಂಡಾಗ ತುಂಬಾ ಸಫರ್ ಪಡಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು ವಿಷಯಕ್ಕೆ ಬರೋಣ. ಸೊ ಅವಳೇನಪ್ಪ ಅಂತ ಹೇಳಿದರೆ, ಸೊ ಚೆನ್ನಾಗೇ ಇದ್ಲು, ಒಳ್ಳೆ ಹುಡುಗಿ. ಬಟ್ ಆ ಒಂದು ಟೈಮಲ್ಲಿ ಮನಸ್ಸಿನ ಆಲೋಚನೆಗಳು ಯಾವ ರೀತಿ ಓಡುತ್ತೋ ಆ ರೀತಿ ಒಂಥರ ಹೆಂಗಂದರೆ, ಆ ಟೈಮಲ್ಲಿ ಯಾರು ನಮ್ಮನ್ನು ಹೊಗಳ್ತಾರೋ, ಯಾರು ಅವರ ಅವಶ್ಯಕತೆಗೆ ಯೂಸ್ ಮಾಡ್ಕೋತಾರೋ ಮನಸ್ಸು ಅವ್ರ ಕಡೆ ವಾಲೋದು ಸಹಜ. ಬಟ್ ಅದ್ರ ಹಿಂದಿನ ಒಂದು ಯೋಚನೆ ಮಾಡಿಬಿಟ್ಟು ನಿರ್ಧಾರ ತಗೋಬೇಕಾಗುತ್ತೆ. ಸೊ ಅವಳೇನು ಮಾಡಿದ್ಲು ಅಂದರೆ, PUC ಓದಬೇಕಾದ್ರೆ ಲವ್ ಅನ್ನೋದು ಸ್ಟಾರ್ಟ್ ಆಗೋದೇ PUC ಟೈಮಲ್ಲಿ. ಸೊ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಬಟ್ ನಾನು ಯಾಕಂದರೆ ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟು ಇವತ್ತು ಅವಳ ಲೈಫು ನಿಜ ನಂಗೆ
ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಹೆಣ್ಮಕ್ಳು ನಿರ್ಧಾರ ತಗೊಬೇಕಾದ್ರೆ ಯಾಕೆ ಯೋಚನೆ ಮಾಡಬೇಕು ಅಂತೇಳಿ. ಸೊ ಅವಳೇನಾಯಿತು ಅಂದರೆ PUC ಆವಾಗ ಒಬ್ಬ ಹುಡುಗ, ಅವಳಿಗೂ ಅದೇ ಟೈಮಲ್ಲೇ ಪ್ರೀತಿ ಗೀತಿ ಎಲ್ಲ ಅಲ್ವಾ ಸ್ಟಾರ್ಟ್ ಆಗೋದು. ಹಾಗೇನೆ ಅಟ್ರಾಕ್ಷನ್, ಪ್ರೀತಿ ಅನ್ನೋಕ್ಕಿಂತ ಅದು ಅಟ್ರಾಕ್ಷನ್. ಪ್ರೀತಿ ಅಂತ ಓಡಿಸ್ಕೊಟ್ರೆ ತುಂಬ ಇದಾಗುತ್ತೆ, ಯಾಕೆಂದರೆ ಆ ಟೈಮಲ್ಲಿ ಆಗೋದೆಲ್ಲ ಅಟ್ರಾಕ್ಷನ್ ಅಂತ ನನ್ನ ದೃಷ್ಟಿಯಿಂದ. ನಾನು ಅವಾಗೇ ಕೆಲವೊಂದು ಅವಾಗೆ ಅಂದರೆ PUC ಟೈಮಲ್ಲೇ ನನ್ನ ಅದೊಂಥರ ಮೈಂಡಲ್ಲಿ ಏನೋ ಗೊತ್ತಿಲ್ಲ, ನಾನು ಬಂದು ವಾತಾವರಣನೂ ಗೊತ್ತಿಲ್ಲ, ನಾನು ತಗೊತಿದ್ದಂಥ ನಿರ್ಧಾರಗಳು ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಅಪ್ಪಾಜಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದರು. ಒಂದು ಸ್ವಲ್ಪ ಯೋಚನೆ ಮಾಡಿ ಎಲ್ಲದಕ್ಕೂ ಹೆದರ್ತಾ ಇದ್ದೆ. ಆ ಭಯನೇ ಏನೋ ಗೊತ್ತಿಲ್ಲ ನನಗೆ. ಕೆಲವೊಂದು ಆ ಥರದ ನಿರ್ಧಾರ ನಾನು ತೊಗೋತಾ ಇರಲಿಲ್ಲ. ಅಟ್ರಾಕ್ಷನ್ ಅಂತಾರೆ. ಸೊ ಆ ಅಟ್ರಾಕ್ಷನ್ PUCಲಾಯಿತು. ಸೊ ಅಲ್ಲಿ ಕೂಡ ಒಬ್ರಿಗೆ ಅಟ್ರಾಕ್ಷನ್ ಆಗಿ ಆ ಹುಡುಗ ಕೂಡ ಅವಳನ್ನು ರಿಲೇಟಿವ್ ಇಷ್ಟಪಡ್ತೀನಿ ಅಂತ ತುಂಬ ನಂಬಿಸಿದ. ಓಕೆ ಆಯಿತು. PUC ಕೂಡ ಮುಗೀತು. PUC ಆದಮೇಲೂ ಕೂಡ ಕಂಟಿನ್ಯೂ ಲವ್ ಥರ ಮಾಡ್ತೀವಿ ಅಂತೇಳಿ ಜೊತೆಗೆ ಇದ್ರು. ಆಮೇಲೆ ಲವ್ ಕಂಟಿನ್ಯೂ ಆಯಿತು. ಮತ್ತು ಒಂದು ವರ್ಷ ಆದಮೇಲೆ ಮತ್ತೆ ಹಾಗೆ ಹೀಗೆ ಏನೋ ರೀಸನ್ ಬಂದು ಮತ್ತೆ ಹುಡುಗ ಬೇರೆ ಮದುವೆ ಆದ. ಸೊ ಇವಳು ಮತ್ತೆ ಒಂದು ವರ್ಷ ಎಜುಕೇಷನ್ ಕಳಿಸ್ಲಿಲ್ಲ ಅವ್ರ ಮನೇಲಿ, ಡಿಸ್ಕಂಟಿನ್ಯೂ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದಾದಮೇಲೆ ಡಿಸ್ಕಂಟಿನ್ಯೂ ಆಯಿತು, ಲವ್ ಬ್ರೇಕಪ್. ಓಕೆನಾ, ಆಯಿತು. ಓಕೆ, ಅಲ್ಲಿಗೆ ಮುಗೀತು. ಅವ್ಳಿಗೂ ಸ್ವಲ್ಪ ಅವಳು ಯಾವಾಗ ಆ ಕಡೆ ಅಟ್ರಾಕ್ಷನಲ್ಲೂ ಓದಿನ ಕಡೆ ಸ್ವಲ್ಪ ಮೊದಲಿಂದನೂ ಅಷ್ಟೇ ಸ್ವಲ್ಪ ಕಮ್ಮಿ ಅನ್ನೋಕ್ಕಿಂತ, ಬಟ್ ಅದು ಅವ್ರ ಪರ್ಸ್ನಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಓಕೆ, ಮತ್ತು ಡಿಗ್ರಿ ಲೆವೆಲಿಗೆ ಹೋದಾಗ ಆವಾಗ ಮತ್ತೆ ಒಂದು ಹೊಸ ಪರಿಚಯ ಆಗಿ ಮತ್ತೆ ಅದು ಫ್ರೆಂಡ್ಶಿಪ್ ಹೋಗಿ ಮತ್ತೆ ಒಂದು ಲವ್ವಿಗೆ ಟರ್ನ್ ಆಯಿತು. ಆವಾಗೂ ಕೂಡ ಹೇಳಿದೆ ಬೇಡ, ಏಕೆಂದರೆ ಪೇರೆಂಟ್ಸ್ ಇದ್ದಾರೆ ತುಂಬ ಹತ್ರ ಅವರು ನನಗೆ, ಬೇಡ ಇದ್ದಾರೆ ಅವ್ರು ನಿರ್ಧಾರ ತಗೋತಾರೆ, ಒಂದು ಸತಿ ಮೋಸ ಹೋಗಿದೆಯಾ, ಬೇಡ ಸರಿ ಅನಿಸಲ್ಲ ಅಂತ. ಬಟ್ ಆ ಟೈಮಲ್ಲಿ ಏನಾಯಿತು ಅಂದರೆ ನಾನು ಹೇಳಿದ ತಪ್ಪು ಅಂತೇಳಿ ನನ್ನನ್ನು ಶತ್ರು ಮಾಡ್ಕೊಂಬಿಡ್ಲು ಆ ಟೈಮಲ್ಲಿ. ಓಕೆ, ಬಿಟ್ಟು ಹಾಕದೆ, ನಾನು ಸುದ್ದಿ ಹೋಗೋದು ಬಿಟ್ಟೆ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನನಗೆ ಅಂದರೆ ಜಗಳ ಮಾಡೋದು, ನನ್ನ ಸುಮ್ಮನೆ ಗಾಸಿಪ್ ಥರ ಮಾಡೋದು, ಒಟ್ಟು ನನ್ನ ಸವಾಸ ಬಿಟ್ಟು ನನ್ನ ಶತ್ರು ನೋಡೋಕ್ಕೆ ಟ್ರೈ ಮಾಡಿದರು. ಸೊ ನೆಕ್ಸ್ಟ್ ಏನಾಯಿತು ಅಂತೇಳಿದರೆ ಡಿಗ್ರಿ ಕೂಡ 3 ವರ್ಷ ಅದೇ ರೀತಿ ಆಯಿತು. ಅವಾಗೂ ಕೂಡ ಅದೇ ರೀತಿ ಸುತ್ತರಿಯೋದಾಗಿರ್ಬೋದು, ಹೋಗೋದು, ಸಿಕ್ಕಾಪಟ್ಟೆ ಲೈಫ್ ಎಂಜಾಯ್ ಮಾಡಿದ್ಲು, ಮುಗೀತು, ಡಿಗ್ರಿ ಮುಗೀತು. ಸೊ ಲವ್ ಕೂಡ ಬ್ರೇಕಪ್ ಅಲ್ಲೂ ಕೂಡ. ಓಕೆ, ಅದಾದ ನೆಕ್ಸ್ಟ್ ಕಂಟಿನ್ಯೂ ಮಾಡಿಸ್ಲಿಲ್ಲ ಅವ್ರ ಮನೇಲಿ. ಯಾವುದೋ ವರ್ಕಿಗೆ ಹೋಗ್ತೀನಿ ಅಂತ ಹೇಳಿ ಅವಾಗೂ ಕೂಡ ಮತ್ತೆ ವರ್ಕಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅಲ್ಲೊಂದು ಲವ್ ಆಯಿತು, ಅದನ್ನು ಕೂಡ ಅದು ಬ್ರೇಕಪ್ ಆಯಿತು. ಅಲ್ಲಿ ಇವರು ಅಟ್ರಾಕ್ಷನ್ ಅದು ಏನು ಗೊತ್ತಾ, ಮನಸ್ಸು ತುಂಬ ಚಂಚಲ. ಹೆಣ್ಮಕ್ಳದ್ದು ಅಂತಲ್ಲ, ಪ್ರತಿಯೊಬ್ಬರು ಮನಸ್ಸು ಚಂಚಲ. ನಾನು ಒಂದು ಹೆಣ್ಮಗಳದ್ದು ನಿರ್ಧಾರಕ್ಕಷ್ಟೇ ನಾನು ರಿಲೇಟೆಡ್ ಆಗಿ ಹೇಳ್ತಿರೋದು. ಅಲ್ಲಿ ಆದಮೇಲೆ ಅಲ್ಲಿ ಪ್ರತಿಯೊಂದು ಕ್ಯಾಸ್ಟ್ ವಿಚಾರಕ್ಕೆ ಹೋದರೆ ಒಂದೇ ಎಲ್ಲ ಆಗಿ ಎಲ್ಲ ನೋಡಿ ತುಂಬ ರಿಚ್ಚು. ಆ ಹುಡುಗನ ಜೊತೆನೂ ಕೂಡ ಲವ್ ಆಯಿತು. ಓಕೆ, ಆವಾಗ ಸ್ವಲ್ಪ ಇದು ಅನಿಸುತ್ತಲ್ಲ, ಮನೇಲೆಲ್ಲ ಹೇಳ್ಬಿಟ್ಟು ಮನೇಲೆಲ್ಲ ಒಪ್ಪಿಸಿ ಎಲ್ಲ ಆಗಿ ಮದುವೆ ಕೂಡ ಆಗ್ತಾಳೆ. ಓಕೆ, ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಏನೋ ಒಂದು ಗಂಡನ ಮನೆ ಅಂತ ಹೋದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹೆಣ್ಮಕ್ಳು. ಸಡನ್ನಾಗಿ ಹೋಗಿ ಅವ್ರೇನು ಹಂಗೆ ಅಡ್ಜಸ್ಟ್ ಆಗಬೇಕು ಅನ್ನೋಕ್ಕಿಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲಾನು ಗಂಡನ ಮನೆಗೆ ಗಂಡನಿಗೆ ಜೊತೆಗಿರೋರಿಗೆ ಹಾಕೋಕ್ಕಾಗಲ್ಲ. ಏಕೆಂದರೆ ನಾವು ಅಡ್ಜಸ್ಟ್ ಆದರೆ ಜನ ನಮ್ಗೆ ಅಡ್ಜಸ್ಟ್ ಆಗ್ತಾರೆ, ನಾವು ರೆಸ್ಪೆಕ್ಟ್ ಕೊಟ್ಟರೆ ನಮಗೂ ಕೊಡ್ತಾರೆ. ನಾವು ಯಾವತ್ತೂ ಸೊಪ್ಪು ಮಾಡಬಾರ್ದು, ಅಡ್ಜಸ್ಟ್ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಅಲ್ಲೂ ಕೂಡ ಅವಳ್ದು ಹಂಗೆ ಆಗುತ್ತೆ. ಅಲ್ಲಿ ಏನೋ ಒಂದು ಮಾತು ಬಂತು ಅಂತ ಹೇಳಿ ಹೋಗಿ ಸ್ವಲ್ಪ ದಿನಕ್ಕೆ ಗಂಡನ್ನು ಎಲ್ಲ ಬಿಟ್ಟು ಬಂದುಬಿಡ್ತಾಳೆ. ಸೊ ಆ ಬಂದ ಟೈಮಲ್ಲಿ ಇಲ್ಲಿ ಬಂದರೆ ಏನೋ ಒಂದು ಇದಾಗುತ್ತೆ ಅಂತ ಬಂದು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಮತ್ತೆ ಇನ್ನೊಂದೇನೋ ಹಳೇ ಒಂದು ಲವ್ ಮತ್ತೆ ಚಿಗುರು ಹೊಡೆದು ಮತ್ತೆ ಅವ್ರ ಜೊತೆನೂ ಮತ್ತೆ ಮದುವೆ ಆಗ್ತಾಳೆ. ಒಂದು ಮದುವೆ ಆಗಿ ಸ್ವಲ್ಪ ದಿನದಲ್ಲಿ ಅದು ಎಲ್ಲ ಮುಗೀತು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಂಥ ಏನೂ ಇಲ್ಲ, ಅವ್ರ ಲೈಫೇ ಅವ್ರು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅಲ್ಲಿ ಸ್ವಲ್ಪ ದಿನ ಇವರು ಎಲ್ಲ ಸೇರಿಬಿಟ್ಟು ಬೇಡ ಇದು ಸರಿ ಇಲ್ಲ ಅಂಥೇಳಿ ಅಲ್ಲಿ ರಿಟರ್ನ್ ಕರ್ಕೊಂಬರ್ತಾರೆ. ಅಲ್ಲಿಂದ ಕರ್ಕೊಂಬಂದು ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಜಾಬ್ ಅದು ಇದು ಅಂತ ಮತ್ತೆ ಲೈಫ್ ಚೇಂಜ್ ಆಗುತ್ತೆ. ಇದೇ ರೀತಿ ಸುಮಾರಷ್ಟು ಆ ಥರದ ನಿರ್ಧಾರ ತೊಗೊಂಡು ಇದೇ ರೀತಿ ಲೈಫ್ ಮಾಡ್ತಾಯಿದ್ಲು. ಓಕೆ, ಆಮೇಲೆ ಇನ್ನೆಂತೋ ಬಂದು ತುಂಬ ದಿನ ಇದೇ ರೀತಿ ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲೇ ಇರಬೇಕಲ್ವ. ಮದುವೆ ಆದಮೇಲೆ ಏನೇನೋ ಸಮಸ್ಯೆಗಳು ಬಂದು ಮತ್ತೆ ಒಂದು ಹೊಸ ಇದೇ ರೀತಿ ಹೊಸ ಪ್ರೀತಿಗಳ ಜೊತೆ ಅಟ್ರಾಕ್ಷನ್ ಆಗಿ ನಿರ್ಧಾರಗಳು ಕೆಟ್ಟ ನಿರ್ಧಾರಗಳನ್ನು ತಗೊತ ಅವಳು ಮತ್ತೆ ಇನ್ನೊಂದು ಪ್ರೀತಿಲಿ ಬೀಳ್ತಾಳೆ. ಅದು ಆದಾಗ ಅವಳಿಗೇನೋ ಪ್ರಾಬ್ಲಮ್ ಆಗಿಬಿಟ್ಟು ಸೊ ಅಲ್ಲಿ ಫೈನಲ್ಲಾಗಿ ಮದುವೆ ಕೂಡ ಆಗ್ತಾಳೆ. ಮದುವೆ ಆದಾಗ ಸೊ ನನ್ನ ಲೈಫಲ್ಲಿ ಇಷ್ಟು ಜನ ಎಲ್ಲ ಆಗಿದ್ದಾರೆ, ಸೊ ನಾನು ಒಂದು ಒಳ್ಳೆ ನಿರ್ಧಾರ ತೊಗೋಬೇಕು ಅಂತ ಆವಾಗೂ ಕೂಡ ಅವಳಿಗೆ ಸೀರಿಯಸ್ನೆಸ್ ಬರಲಿಲ್ಲ. ಅಲ್ಲೂ ಕೂಡ ಸುಮಾರಷ್ಟು ಜಗಳ, ಸುಮಾರಷ್ಟು ಇದು. ಸೊ ಪರ್ಮನೆಂಟಾಗಿ ಊರಿಗೆ ಬಂದು ಸೇರ್ಕೋತಾಳೆ.
ಸೇರಿಕೊಂಡ ಮಗು ಕೂಡ ಆಗಿರುತ್ತೆ, ಆ ಗ್ಯಾಪಲ್ಲಿ ಮಗು ಕೂಡ ಆಗಿರುತ್ತೆ. ಸೊ ಮಗು ಬಗ್ಗೆ ಯೋಚನೆ, ಭವಿಷ್ಯ ಯಾವುದು ಕೂಡ ಆ ಟೈಮಲ್ಲೂ ಕೂಡ ಅವಳು ಒಳ್ಳೆ ನಿರ್ಧಾರ ತೊಗೊಳೋದಿಲ್ಲ. ನಾವು ತಗೊಳ್ಳೋಂತಹ ನಿರ್ಧಾರ ನಮ್ಮ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಆಗ ತಗೊಂಡು ಸೊ ಇವಾಗೂ ಕೂಡ ಮಗಳ ಬಗ್ಗೆ ಯೋಚನೆ ಇಲ್ಲ. ಬಟ್ ಅಲ್ಲಿ ಸಮಸ್ಯೆ ಇರೋದು, ನೀನು ಕೆಲಸಕ್ಕೆ ಹೋಗಬೇಕು, ಇಲ್ಲ ಒಂದು ಸಂಸಾರ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಅವ್ರ ಮನೇಲಿರೋದು. ಬಟ್ ಅವಳು ಆಯ್ಕೆ ಮಾಡ್ಕೊಂಡಿರೋದು ಕೆಲಸ. ನಾನು ಎಲ್ಲದನ್ನು ಬಿಡ್ತೀನಿ, ಕೆಲಸ ಬಿಡಲ್ಲ ಅಂಥೇಳಿ. ಸೊ ನಾವೊಂದು ಮದುವೆ ಆದ ಹೆಣ್ಮಕ್ಳಿಗೆ ನಾನು ಹೇಳೋದು, ನಿಮ್ಮ ಗಂಡನಿಗೆ ಇಷ್ಟ ಇತ್ತು ಅಂದರೆ ವರ್ಕಿಗೆ ಹೋಗಿ, ಇಲ್ಲ ಅಂದರೆ ಬೇಡ. ವರ್ಕ್ ವಿಚಾರ ಅಂತಲ್ಲ, ಕೆಲವೊಂದಕ್ಕೆ ನಾವು ಮಕ್ಕಳು ವಿಚಾರಕ್ಕೂ ಏನಕ್ಕೂ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ನಮ್ಮದೇ ನಾವು ನಡ್ಕೊಂಡು ಹೋಗ್ತೀವಿ, ನಮ್ಮದೇ ನಾವು ಹಠ ಸಾಧಿಸ್ತೀವಿ ಅನ್ನೋದು ಸುಮಾರಷ್ಟು ತಪ್ಪಾಗುತ್ತೆ. ಹಾಗಾಗಿ ಹೇಳ್ತಾ ಇರೋದಷ್ಟೇ. ಸೊ ಹೆಂಗೆ ಅನಿಸುತ್ತೆ ಅಂದರೆ, ಒಂದು ಜೊತೆ ಕೂಡ ಇಲ್ಲ. ಇವಾಗ ಮಗು ಆಯಿತು, ಎಲ್ಲ ಆಯಿತು, ಮಗುಗೆ ತಂದೆ ಪ್ರೀತಿ ಬೇಕು, ಆ ಮಗುಗೆ ಆದಂತಹ ಮನೆ ಬೇಕು. ಮುಂದಿನ ಭವಿಷ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಬಟ್ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾಕೆಂದರೆ ಅವಳು ತಗೊಳ್ಳೋಂಥ ಒಂದು ಚಿಕ್ಕ ಚಿಕ್ಕ ಆತುರದ ನಿರ್ಧಾರ ಇವತ್ತು ಅವಳ ಜೊತೆ ಅವಳ ಮಗು, ಇನ್ನೊಂದು ಫ್ಯಾಮಿಲಿ, ಅವ್ರ ಮನೆಯವರು ಎಲ್ಲರೂ ಕೂಡ ತುಂಬ ಸಫರ್ ಪಡಬೇಕಾಗುತ್ತೆ. ಆದ್ರೂ ಕೂಡ ಇನ್ನೂ ಆತುರದ ನಿರ್ಧಾರ ತಗೋತಾ ಇದ್ದಾರೆ ಅಂತ ಹೇಳಿದರೆ ಅದು ಅವ್ರ ಪರ್ಸ್ನಲ್. ಹಾಗಾಗಿ ನಾನು ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯೂ ಕೂಡ ಲೈಫೆಲ್ಲ ತುಂಬ ವಿಚಿತ್ರ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಅದೊಂದು ಅಂತಲ್ಲ, ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ನಿರ್ಧಾರ ತಗೊಳೋದು ತುಂಬಾ ಸುಲಭ. ಆ ಕ್ಷಣಕ್ಕೆ ಅನಿಸ್ಬೋದು ಇದು ಸರಿ, ಈ ನಿರ್ಧಾರ ನಾನು ತಗೊಳ್ಳೋಣ ಅಂತೇಳಿ. ಅದರ ಪರಿಣಾಮ ತುಂಬ ಯೋಚನೆ ಮಾಡಿ ತಗೊಳ್ಳಿ. ಸೊ ಯಾರಿಗಾದರೂ ಈ ವಿಡಿಯೋದಿಂದ ಬೇಜಾರ, ಈ ರೀತಿ ಘಟನೆ ಒಬ್ಬಳು ಹೇಳಿದ್ನಲ್ಲ, ಈ ರೀತಿ ನನಗೆ ಗೊತ್ತಿರೋಂಗೆ 2-3 ಇದೇ ರೀತಿ ಆಗಿದೆ. ಹಾಗಾಗಿ ನಾನು ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ. ಸೊ ಈ ವಿಡಿಯೋದಿಂದ ಯಾರಿಗಾದರೂ ಏನು ಅನ್ನಿಸ್ತು ಅಂದರೆ ಮನಸ್ಪೂರ್ವಕವಾಗಿ ಅದನ್ನು ನನಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ಏನಾದರೂ ತಪ್ಪೇನಾದರೂ ಹೇಳಿದೆ, ನಾನು ಹೇಳ್ತಾ ಇರೋದು ತಪ್ಪು ಅಂತ ಅನಿಸಿದರೆ ಅದನ್ನು ಕೂಡ ಡೈರೆಕ್ಟಾಗಿ ಹೇಳ್ಬೋದು, ಬೇಜಾರೇನಿಲ್ಲ. ಮತ್ತು ಒಂದು ಇಂಟ್ರೆಸ್ಟಿಂಗ್, ಎಮೋಷನಲ್ ಹಾಗೆ ಹೆಣ್ಣುಮಕ್ಕಳಿಗೆ ಆಗಿರ್ಬೋದು, ಪ್ರತಿಯೊಂದು ಜೀವನಕ್ಕೆ ಮೋಟಿವೇಶನ್ ಆಗೋ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಬಾಯ್. ನಾನು ಇದು ಯಾವುದೇ ವೈಯಕ್ತಿಕ ವಿಚಾರ ಅಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಬೇಕು ಹೆಣ್ಮಕ್ಳು ವಿಚಾರದಲ್ಲಿ ಅಂತ ಅಷ್ಟೇ. ಬಾಯ್.